ಫುಲ್ಲು ಕ್ರೇಜ್ ಆಗಿದೆ ಮಾತ್ರ ಇದು. ಅಯ್ಯಪ್ಪ ಯಾವನಲ್ಲ ಕರೆಕ್ಟಾಗಿ ಅಡ್ಡ ನಿಲ್ಸವನೆ. ಹೋಗುತ್ತಲ್ಲ ನಿನ್ನ ಗಾಡಿ, ಹೋಗುತ್ತಲ್ಲ ನಿನ್ನ ಗಾಡಿ. ನಂದೋಗುತ್ತೆ ಅಲ್ಲೇ ಇರುವಂತೆ ತಾನೆ ಮಗ ಹೆಂಗ್ ನಿಲ್ತಿಟ್ಟ ನೋಡೋಣ. ಎತ್ತಕ್ಕಾಗುತ್ತಾ? ಎತ್ತೀನಿ. ಆನ್ ಮಾಡ್ಬೇಕಾ? ಬೇಡ ಬೇಡ. ಹಾಂ ಹಿಂಗೆ ಬಂದಿದ್ದು ಗಾಡೀಲಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಇವತ್ತು ನಾವು ಕೈಲಾಸಗಿರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಲೈಕ್ 34 ಕಿಲೋಮೀಟರ್ಸ್ ಇದೆ ಇನ್ನು. ಸೊ ಹೊಸಕೋಟೆ ಟು ಚಿಂತಾಮಣಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಕಾಫಿಂಗ್ ಕುಡ್ದಾನೆ ಅಂತ ನಿಲ್ಲಿಸಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಥಂಡರ್ ಎಕ್ಸ್ 350 ಜಾಯ್ನ್ ಆಗಿದೆ. ಸೊ ಇವರು ಜಯೇಶ್ ಅಂತ. ಸೊ ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ 5:15 ಆಗೋಯ್ತು. ಸೊ ಒಂದು ಕಾಫಿ ಕುಡ್ಕೊಂಡು ನಮ್ಮ ಪಯಣನ ಮುಂದುವರಿಸ್ತೀವಿ. ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ಈಗ ನಾವು ಕೈಲಾಸಗಿರಿಯ ಬೆಟ್ಟ ಮುಂದೆ ನಿಂತಿದ್ದೀವಿ. ಸೊ ಈ ಬೆಟ್ಟನ ಹತ್ತಬೇಕು ಇವಾಗ. ಇಷ್ಟು ಸುಂದರವಾದ ಪರ್ವತನ ಆಫ್ ರೋಡ್ ಮಾಡ್ಕೊಂಡು ಹತ್ತಬೇಕು. ಮಜಾ ಬರ್ತಾ ಇದೆ ಅಣ್ಣ. ಬರಲೇಬೇಕು. ಅದೇ ಮನೇಲಾಗಿದ್ರೆ 4 ಗೋಡೆ ಮಧ್ಯ ಹೊರಗೋಗ್ಲ ಬಂದ್ರೆ ಸ್ವಲ್ಪ ವಾಕಿಂಗ್ ಮಾಡೋಣ. ಬೇಡ, ವೆಹಿಕಲ್ ಹೊಗೆ ಬಿಡುತ್ತೆ. ನಡಿಯಪ್ಪ ಹೋಗೋಣ. ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ. ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಟ್ರೈಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮಾಡಬೇಕು. ಏನಪ್ಪ ಅಂತೀರಾ, ಈ ಫುಡ್ ಪ್ಯಾಕ್ ತೆಗಿಬೇಕು. ಸೊ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಮೇಲ. ಗಾಡಿದು ವೆಯ್ಟ್ ಆದಷ್ಟು ಸೆಂಟ್ರಲ್ ಇಡಕ್ಕೆ ಟ್ರೈ ಮಾಡು. ಬೆಂಡ್ ಮಾಡಕ್ಕೆ ಹೋಗ್ಬಾರ್ದು. ಹಾಂ
ಸೊ ಆಫ್ ರೋಡ್ ಟ್ರೈಲ್ ಶುರು. ಚಿತಾಲ್ ಪತಾಲ್ ಮಾಡೋಣ. ಓಕೆ, ಕನ್ಫ್ಯೂಷನ್. ನಡಿ, ಎರಡು ಒಂದೇ ಕಡೆ ಹೋಗುತ್ತೆ. ಹಿಂಗೆ ಹೋಗೋಣ ಬಾ. ತೆಚ್ಕೊಂಡು ಬಂದೆ, ಮಜಾ ಬಂತು. ಓ ಮೈ ಗಾಡ್. ನಿಜವಾಗ್ಲೂ ಹೇಳ್ತೀನಿ, ಈ ಬೈಕ್ ತಗೊಂಡು ಎಂಥ ಒಳ್ಳೆ ಕೆಲಸ ಮಾಡಿದೆ ಅಂದರೆ ದಿ ಬೆಸ್ಟ್. ಸೊ ಬರ್ತಾನೋ ಹೈವೇಲಿ ನನಗೇನು ಇನ್ನೊಂಚೂರು ಪವರ್ ಬೇಕು ಅಂತ ಅನಿಸಿಲ್ಲ. ಹಂಗೂ ಓವರ್ಟೇಕ್ ಎಲ್ಲ ಮಾಡಿಕೊಂಡು ಎಲ್ಲ ಆರಾಮಾಗಿ ಬಂದ್ವಿ. ಸೊ ಓವರಾಲ್ ಐ ಆಮ್ ಹ್ಯಾಪಿ ಟು ಬೈ ದಿಸ್ ಬೈಕ್. ಸೊ ಲೈಟ್ ವೆಯ್ಟ್ ಇರೋದ್ರಿಂದ ಈ ಥರ ಆಟ ಆಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಟ ಆಡು. ಎಲ್ಲ ಮಣ್ಣೆಲ್ಲ ಹಾಕಿಬಿಟ್ಟಿದ್ದಾರೆ, ಅದಕ್ಕೆ ಮಜಾ ಬರುತ್ತೆ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ರೌಂಡ್ 1 ಕಂಪ್ಲೀಟ್. ರೌಂಡ್ 2 ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿ ದೇವಸ್ಥಾನದ ಹಿಂದುಗಡೆಯಿಂದ ಎಲ್ಲ ಹೋಗಬೇಕು. ಒಟ್ಟಿನಲ್ಲಿ ಅಲ್ಲಿ ತನಕ ಆಲ್ಮೋಸ್ಟ್ ಟೆಂಟು ಅಲ್ಲಿ ತನಕ ಹೋಗುತ್ತೆ ಗಾಡಿ. ಸೊ ಬರಲಿ, ಹೋಗೋಣ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ಟಕ್ಕಂತ ಹಂಗೆ ಒಂದು ತಮ್ನೇಲ್ ಹಿಡ್ಕೊಂಡ್ಬಿಡ್ತೀವಿ ಫೋಟೋ. ಯೂಟ್ಯೂಬ್ ತಮ್ನೇಲು ಇಂಪಾರ್ಟೆಂಟು. ಏನು ಮಾಡೋಣ, ಚೆನ್ನಾಗಿರೋ ತಮ್ನೇಲ್ ಹಾಕಿಲ್ಲ ಅಂದರೆ ನೀವು ಕ್ಲಿಕ್ ಮಾಡಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲ ಹೋಗಿದ್ದೀವಿ ಮುಂದೆಗಡೆ, ಮತ್ತೆ ಅದನ್ನು ತೋರ್ಸೋದಕ್ಕೆ ಹೋಗೋದಿಲ್ಲ. ನೋಡಬೇಕಂದ್ರೆ ಮೇಲ್ಗಡೆ ಐ ಬಟನ್ ಇದೆ, ಪ್ರೆಸ್ ಮಾಡಿ ಆ ವ್ಲಾಗು ನೋಡಿಬಿಡಿ. ಸೊ ಬೈಕು ಆಲ್ಮೋಸ್ಟ್ ಅಲ್ಲಿ ಏನು ಕರೆಂಟ್ ಕಂಬ ಕಾಣ್ತಾ ಇದೆ ಕೆಳಗಡೆ, ಸೆಕೆಂಡ್ ಒನ್ನು ಅಲ್ಲಿ ತನಕ ಹೋಗುತ್ತೆ. ಆಮೇಲೆ ಅಲ್ಲಿಂದ ಮೆಟ್ಲು ಹತ್ತಬೇಕು, ಮೆಟ್ಲತ್ತಿ ಅಲ್ಲಿಂದ ಅಲ್ಲಿ ತನಕ ಹೋಗ್ಬೋದು. ಸೊ ಅದು ಕೂಡ ಮಾಡೋಣ, ಬಟ್ ಫಸ್ಟ್ ಅಲ್ಲಿಗೆ ಹೋಗೋಣ. ನಿಂದು ವೆಯ್ಟ್ ಇಲ್ಲ ಅಲ್ಲ, ಮಣ್ಣು ದೂಡುತ್ತೆ ಹಿಂದೆ, ನಂದು ಎಳೆಯಲ್ಲ. ಹೋಗು ಮುಂದೆ ಹೋಗಿ ಮಗ. ಯಾವನಲ್ಲ ಕರೆಕ್ಟಾಗಿ ಅಡ್ಡ ನಿಲ್ಸೋನೆ. ಹೋಗುತ್ತಲ್ಲ ನಿನ್ನ ಗಾಡಿ, ಹೋಗುತ್ತಲ್ಲ ನಿನ್ನ ಗಾಡಿ, ನಂದು ಹೋಗುತ್ತೆ. ಇರೋ ಇರೋ ಇರೋ, ಅಲ್ಲೇ ಇರೋ ಅಲ್ಲೇ ಇರೋ, ಅಲ್ಲೇ ಇರುವಂತೆ ತಾನೇ. ಮಗ ಹೆಂಗ್ ನಿಲ್ತಿಟ್ಟ ನೋಡೋಣ, ಎತ್ತಕ್ಕಾಗುತ್ತಾ? ಎತ್ತೀನಿ. ಆನ್ ಮಾಡ್ಬೇಕಾ? ಬೇಡ ಬೇಡ. 1 2 3. ಕಲ್ತ್ಕೊಂಡಿಲ್ಲ? ಹಾಂ, ಒಂದೆರಡು ಕಲ್ಲು ಹಾಕ್ಬಿಡ್ತೀಯ, ಅದು ಹತ್ತಕ್ಕೆ ಈಜಿ ಆಗಿಬಿಡತ್ತಿಲ್ಲ. ಹಂಗೆ ಮಾಡ್ತೀಯ? ಅಲ್ಲ ಅಂದೆ ಹಿಂದೆ ಬಾ, ಹೇಳ್ತೀನಿ. ಬಂದ್ಬಿಡು, ಪೂರ್ತಿ ಬಂದ್ಬಿಡು. ಒಂದು ಗಾಡಿ ತೆಗೆದ್ಬಿಡ್ತೀನಿ. ಅದೇ ತೆಗ್ದ್ಬಿಡೋಣ. ಪುಣ್ಯಾತ್ಮ ನೀನು. ಲಾಕ್ ಮಾಡೋಣ. ಮಗನಿಗೆ ಜಾಗ ಎಲ್ಲ ಹಾಕೋದು ಗೊತ್ತಿಲ್ಲ, ಮೇಡ್ ಫಾರ್ ವಾರ್ ಅಂತೆ. ಕಲ್ಲಿಟ್ಬಿಟ್ರೆ ಅಡಿಯ ಕರೆಕ್ಟ್ ಆಗುತ್ತೆ. ಕಲ್ಲಿಟ್ಟು ಇನ್ನೊಂಚೂರು ಹಂಗೆ ಹಿಂದೆ ಹಾಕುವಾಗಲಿ. ಇರೀ ಹೇಳ್ಕ. ಹಾಂ ಬಿಡು. ಏನು ಮಾಡೋ ಗೊತ್ತಾ ಇಲ್ಲಿ ನೋಡಿ, ಸಿಂಪಲ್ ಈಸಿ ಟಾಸ್ಕು. ಈ ಹಳ್ಳದಲ್ಲೇ ಹೋಗು ಹಿಂಗೆ. ಇಲ್ಲ, ಇದಾಗಬೇಕು, ಕಲ್ಲು ಹಾಕೋಬೇಕು. ನಂದು ಸೈಲೆನ್ಸ್ ಹೊಡಿಯುತ್ತೆ. ಇಲ್ಲ ಹೊಡೆಯಲ್ಲ, ಅಷ್ಟೊಂದು ಹಳ್ಳ ಇಲ್ಲ, ಹೋಗುತ್ತೆ. ನೋಡ್ಕೊಂಬಿಡಿ ಇನ್ನೊಂದ್ಸಲ. ಡಿಫಿಕಲ್ಟ್ ಟ್ರೈಲ್ ಇದ್ದಾಗ ಟ್ರೈಲಲ್ಲಿ ನಡ್ಕೊಂಡು ಹೋಗ್ಬೇಕು, ಫಸ್ಟು ನೋಡ್ಕೋಬೇಕು, ಆಮೇಲೆ ಗಾಡಿ ತೊಗೊಂಬರ್ಬೇಕು. ಓಕೆನಾ? ಬಾಯಲ್ಲಿ ಹೋಗು. ಬರಲಿ ಹಂಗೆ ಬಾ. ಕೊಟ್ಕೊಂಡು ಎಕ್ಸ್ಲೇಟ್ರ್ ಕೊಟ್ಕೊಂಡು ಹೋಗ್ತಾ ಇರೋ, ನಿಲ್ಸ್ಬೇಡ. ಹೋಗು. ಸವಾಸ್. ಬಾ. ಒಂದೇ ಸಮ ಹೋಗ್ಬಿಡು.
ಓಕೆನಾ? ಹೋಗ್ತೇನೆ ನಾನು, ಹೋಗ್ಲಾ? ಸೊ ಇಷ್ಟೇ ಬೈಕ್ ಹೋಗೋದು. ಸೊ ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕು. ಮೋಸ್ಟ್ಲಿ ಇದು ಕೂಡ ರಾ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಟೈಮು ಕೂಡ ರಾ ವಿಡಿಯೋ ಅಪ್ಲೋಡ್ ಮಾಡಿದೆ. ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ನನಗಂತೂ ಬೇಜಾನ್ ಮಜಾ ಬರ್ತಾಯಿದೆಯಪ್ಪ. ನನ್ನ ಮಗ ಹಂಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ಹಂಗೆ ಹೋಗ್ಬೇಕು. ಸೊ ಚಿತಾಲ್ ಪಾತಾಲ್ ವ್ಯೂ ಎಂಜಾಯ್ ಮಾಡಿ. ಹಂಗೆ ಫೋಟೋ ತೆಗಿತೀವಿ. ಚೆನ್ನಾಗಿದೆ. ಸೊ ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿಬಿಡಿ. ಮಾಸ್ಕ್ ಹಾಕ್ಕೊಂಡಿದೆಲ್ಲ ಹತ್ತಕ್ಕಾಗಲ್ಲ. ನೋಡಿ ಹೆಂಗಿದೆ, ನಾನು ತೋರಿಸ್ಬೇಡ ಗುರು. ಹಿಂಗಿದೆ. ಮಾಸ್ಕೆಲ್ಲ ಹಾಕ್ಕೊಂಡು ಉಸಿರಾಡೋಕ್ಕಾಗಲ್ಲ. Travel with crazy friends is always awesome. No, traveling with psych is more awesome. Because he is one of the psych. ಹಳೆ ವ್ಲಾಗ್ ಥರ ಫುಲ್ಲು ಸಿನಿಮಾಟಿಕ್ ಆಗೆಲ್ಲ ತೋರಿಸೋ ಅಷ್ಟು ಶಕ್ತಿ ಇಲ್ಲ ನನಗೆ ಇವಾಗ. ಸೊ ಕಂಪ್ಲೀಟ್ ರಾ ವಿಡಿಯೋ ತೋರಿಸಿದ್ದೀನಿ. ಕಂಪ್ಲೀಟ್ ರಾ ವಿಡಿಯೋ ಹಂಗೆ ಎಂಜಾಯ್ ಮಾಡಿ. ಓಕೆ, ಇಲ್ಲೊಂದು ಟ್ರೈಲ್ ಕಾಣಿಸ್ತದೆ. ಬಂದೆ ಅಲ್ಲೋಗಿ ಅಲ್ಲೂ ಕೂಡ ಒಂದು ಕುತ್ಕೊಳ್ಬೋದು. ನೋಡಿ ನಾವು ಬಂದಿದ್ದು ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಹೋಗಿ ಆ ಕಡೆ ಹೋಗಿ ಹಿಂಗೆ ಬಂದು ಗಾಡಿ ನಿಲ್ಲಿಸಿದ್ರಿ. ಇನ್ನು ಮೇಲೆ ಹೋಗ್ಬೇಕು. ಇಲ್ಲಿಗೆ ಸುಸ್ತಾಗೋಯ್ತು. ಹುಡುಗ ಫುಲ್ ಜೋಶಲ್ಲ ಅವನೇ. ಕುಂದಾಪುರ ಬಾಯ್ಸ್. ಸ್ವಲ್ಪ ಭಾಗದ ಬೆಟ್ಟ ಹತ್ತಿದ್ದೀನಿ. ಇಲ್ಲಿಗೆ ಫುಲ್ ಸುಸ್ತಾಗೋಯ್ತು ನನಗೆ. ಗಾಡಿ ಬೇಕಾದ್ರೆ ಹೆಂಗಿದ್ರು ರೋಡ್ ಹೆಂಗಿದ್ರು ಓಡಿಸ್ಬಿಡ್ತೀನಿ. ಬೆಟ್ಟ ಹತ್ತು ಅಂದರೆ ಮಾತ್ರ ನನ್ನ ಕೈಲಾಗಲ್ಲ. ಇದನ್ನ ಹೆಂಗಪ್ಪ ಹತ್ತದು? ಆಲ್ಮೋಸ್ಟ್ ಟಾಪಿಗೆ ಬಂದ್ವಿ. ಇಷ್ಟು ಮೇಲೆ ಹತ್ತಿದ ಮೇಲೆ ದೇವ್ರ ದರ್ಶನ ಆಗಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಒಳಗೆ ಹೋಗೋಕ್ಕಾಗಿಲ್ಲ ಅಂದರೂ ದೂರದಿಂದ ಕಾಣಿಸಿದ್ರೆ ಒಂಚೂರು ಖುಷಿ. ಶೂ ಎಲ್ಲ ತೆಗೆದು ಆ ಥರ ಹೋಗಿ ಶಿವನೆಲ್ಲ ತೋರಿಸೋ ಅಷ್ಟು ಶಕ್ತಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಎ ಟ್ರೆಕ್ಕಿಂಗ್ ಪರ್ಸನ್. ಸೊ ಆಲ್ರೆಡಿ ನಮ್ಮ ವಾಯ್ಸಲ್ಲಿ ಏರುಪೇರು ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸುಸ್ತಾಗೋಗಿದ್ದೀನಿ ಅಂತ. ಗಾಡಿ ಓಡಿಸ್ಕೊಂಡು ಮನೆಗೆ ಹೋಗ್ಬೇಕು, ಸ್ವಲ್ಪ ಶಕ್ತಿ ಬೇಕು. ಅದಕ್ಕೋಸ್ಕರ ಎಷ್ಟೆಷ್ಟು ತೋರಿಸ್ತೀನಿ ಮಜಾ ಮಾಡಿ. ಮೇನ್ ನಾನು ಇಲ್ಲಿಗೆ ಬಂದಿದ್ದೇನಿಗೆ ಅಂದರೆ ಒಂದಿಷ್ಟುದ್ದ ಸ್ಟ್ರೆಚ್ಚು ಆಫ್ ರೋಡ್ ಐತೆ. ನನ್ನ ಗಾಡಿ ಆಫ್ ರೋಡ್ ಹೊಡಿಯೋಕ್ಕೆ ಮಜಾ ಬರುತ್ತೆ ಅಂತ
ಬೇಜಾನ್ ಗಾಳಿ ಬರ್ತಾಯಿದೆ, ಹಾಗಾಗಿ ಆಡಿಯೋ ಕ್ವಾಲಿಟಿಯಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಯಾವುದೇ ಫ್ಯಾನ್ಸಿ ಮೈಕ್ ಸಿಸ್ಟಮ್ ಎಲ್ಲ ಇಲ್ಲ, ಏನೋ ಇರೋದ್ರಲ್ಲಿ ಮಜಾ ಮಾಡ್ತಾಯಿದ್ದೀವಿ. ಅಲ್ಲೇನೋ ಚೆನ್ನಾಗಿ ಕಾಣ್ತಾ ಇದೆ, ಹೋಗೋಣ, ಅಲ್ಲಿಗೆ ಹೋಗೋಣ, ಎಲ್ಲ ಕಡೆ ಹೋಗೋಣ. ಮಸ್ತಾಗಿದೆ. ಇದು ಇದು ನಿಜವಾದ ಸುಖ ಅಂದರೆ. ಇಲ್ಲಿವರೆಗೂ ಬೈಕ್ ತಗೊಂಬರೋಕ್ಕಾಗಿದ್ದರೆ ಫುಲ್ ಜೋಶಲ್ಲಿ ಇರ್ತಿದ್ದೆ. ಏನು ಮಾಡೋದು, ಹತ್ಕೊಂಡು ಬರಬೇಕು. ಹಾಂ, ಓಕೆ. ಸೊ ಇಲ್ಲಿ ಫುಲ್ಲು ಮೇಲ್ಗಡೆ ಹತ್ಬಿಟ್ಟು ಒಂದು ಕಡೆ ಸುಸ್ತಾಗಿ ಕೂತ್ಕೊಂಡು ನಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಸೊ ಕೋವಿಡ್ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಿ ಏನು ತಿನ್ನಬಾರ್ದು ಅಂತ ಒಂದು ಉದ್ದೇಶದಲ್ಲಿ ಮನೆಯಿಂದನೇ ಬಾಳೆಹಣ್ಣು, ಕಿತ್ತಳೆ ಹಣ್ಣೆಲ್ಲ ತಗೊಂಬಂದಿದ್ದೀವಿ. ಸೊ ಎಲ್ಲ ತಿಂದ್ಬಿಟ್ಟು ಎಲ್ಲ ನೀಟಾಗಿ ಜಾಗನ ಗಲೀಜು ಮಾಡ್ದಂಗೆ ಎಲ್ಲ ವಾಪಸ್ಸು ಬ್ಯಾಗಿಗೆ ಹಾಕ್ಕೊಂಡು ವಾಪಸ್ ಹೋಗ್ತೀವಿ. ಸೊ ನಿಮಗೂ ಅಷ್ಟೇ, ಪ್ರತಿ ವೀಡಿಯೋಲಿ ಹೇಳ್ದಂಗೆ ಈ ವಿಡಿಯೋಲ್ಲೂ ಕೇಳ್ಕೊತೀನಿ, ಎಲ್ಲಿ ಬೇಕಾದ್ರೂ ಹೋಗಿ ತಿಂದೆ ಅಂತೂ ಇರೋಕ್ಕಾಗಲ್ಲ, ಯಾಕೆಂದರೆ ಎನರ್ಜಿ ಬೇಕಂದರೆ ಊಟ ಮಾಡಬೇಕಾಗತ್ತೆ. ತಿಂದಮೇಲೆ ಗಲೀಜು ಮಾಡದೇ ಇರೋದಂತೂ ನಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ಇದೆ. ಹಾಗಾಗಿ ಏನೇ ತಿಂದರೂ ಜಾಗನ ನೀಟಾಗಿ ಇಟ್ಕೊಂಡು ಅದೇನು ತಗೊಂಬಂದಿರ್ತಾರೋ ಪ್ಯಾಕೆಟ್ಗಳು, ಪೇಪರ್ಗಳು ಎಲ್ಲ ತಗೊಂಡು ಮತ್ತೆ ಮನೆಗೆ ಹೋಗಿ ಬಿಸಾಕೋದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಜಾಗನ ಗಲೀಜು ಮಾಡಬೇಡಿ. ಮತ್ತು ಇನ್ನೇನಿದೆ, ವ್ಯೂ ಅಂತೂ ಮಸ್ತಾಗಿದೆ ಮುಂದೆಗಡೆ ನೋಡಿ ಹಿಂಗೆ. ಸೊ ಈ ಅದ್ಭುತವಾದ ಒಂದು ವ್ಯೂ ಮುಂದೆ ಕೂತ್ಕೊಂಡು ಬಾಳೆಹಣ್ಣು ತಿಂತಾಯಿದ್ರೆ ಮಜಾನೇ ಬೇರೆ. ಈಗ ನೀವು ನೋಡ್ಬೋದು, ಎಲ್ಲ ತಿಂದಿದ್ದಾಯಿತು, ಪ್ಯಾಕ್ ಮಾಡಿದ್ದಾಯಿತು, ಎಲ್ಲೂ ಏನೂ ಬಿಟ್ಟಿಲ್ಲ. ಬ್ಯಾಗ್ಗಳೆಲ್ಲ ಐತೆ, ಎತ್ಕೊಂಡು ಹೋಗ್ತೀವಿ. ಇವಾಗ ಬೆಟ್ಟವನ್ನು ಇಳಿಯುವ ಕಾರ್ಯಕ್ರಮ. ಇನ್ನೋಗ್ರು ಹೆಂಗೆ ಮಗ ಬಾ ಪೂರ್ತಿ ಬಾ. ಅದು ವರ್ಕ್ಶಾಪಲ್ಲಿ, ಇದು ನೇಚರಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇಬ್ರು ಹುಚ್ಚರು ಬೈಕ್ ತಗೊಂಡು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಗಾಡಿ ಬಂತು. ಈ ಕಡೆ ಅಲ್ಲ, ಮೇಲೆ. ಹಾಂ, ಹಿಂಗೆ ಬಂದಿದ್ದು ಗಾಡೀಲಿ. ಅಲ್ಲ, ಹತ್ತಿಸ್ಬೇಕು. ಅಲ್ಲಿ ಯಾರೋ ಎನ್ಫೀಲ್ಡ್ ಬೇರೆ ಅಡ್ಡ ಹಾಕಿದ್ರು ನಾವು ಬರ್ಬೇಕಾರೆ.
ಇಲ್ಲಿ ಟರ್ನ್ ತಗೊಂಡ್ರಲ್ಲ, ಇಲ್ಲಿ ಲಾಸ್ಟ್ ಟರ್ನ್ ಅಲ್ಲಿ ಯಾರೋ ಅಡ್ಡ ಬೇರೆ ನಿಲ್ಸಿಟ್ಟಿದ್ರು. ಎಲ್ಲೂ ಅವ್ರು ಬೇರೆ ಎಲ್ಲೋ ಕಡೆ ನೀವು ಬೇರೆ ರೂಟ್ ಮಾತಾಡ್ತಿಲ್ಲ. ಇಷ್ಟೈಟಿದೆ ಅದು. ಹಾಂ ಅದಲ್ಲ ಇಲ್ಲ 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 ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಸ್ಟ್ರೇಟ್ ಬಂದ್ಬಿಟ್ರಿ ಅನ್ಸುತ್ತೆ. ಅದು ಸ್ವಲ್ಪ ಲೈಕ್ ಒಂದು ದೇವಸ್ಥಾನ ಐತಲ್ಲ ಅಲ್ಲಿ ಕೆಳಗೆ, ಹಾಂ ಅದೇ ರೂಟಲ್ಲಿ ಬಂದೆ. ಅದೇ ರೂಟಲ್ಲಿ ಸ್ಟ್ರೇಟ್ ಬರಬಾರ್ದು, ಲೈಕ್ ಸ್ಟಾರ್ಟಿಂಗಲ್ಲೇ ಒಂದು ರೈಟ್ ಇದೆ. ಸೊ ಅದು ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಗೊತ್ತಾಗಲ್ಲ ಅಲ್ಲಿ. ಇನ್ನ ಹೋಗೋದು ಅಷ್ಟೇನಾ? ಇಷ್ಟೇ ಇನ್ನು ಮೇಲೆ ಹತ್ಕೊಂಡು ಹೋಗ್ಬೇಕು. ಇದೊಂದು ದೇವಸ್ಥಾನ ಇದೆ, ಮೇಲ್ಗಡೆ ಒಂದು ಚಿಕ್ಕದೊಂದು ದೇವಸ್ಥಾನ ಇದೆ, ಶಿವಂದು. ಹಾಂ ನೀವೆಲ್ಲ ಯಾವ ಬೈಕಲ್ಲಿ ಬಂದಿದ್ರಾ? ಎಲ್ಲ ಕ್ಲಾಸಿಕ್ ಎನ್ಫೀಲ್ಡ್. ಓಹ್ ನಮ್ಮ ಬೆಂಗಳೂರು. ಸರಿ, ಓಕೆ ಬಾಯ್. ಓಕೆ ಬಾಯ್ ಬಾಯ್. ಬ್ಲಾಗ್ ನೀವು ನನ್ನ ಬ್ಲಾಗಲ್ಲಿ ಇದ್ದೀರಾ? biker-by-heart.bng. ಓಕೆ, ಸೊ ಆವಾಗಲೇ ಬರ್ಬೇಕಾದ್ರೆ ಹೆಲ್ಮೆಟಲ್ಲಿ ಮೌಂಟ್ ಮಾಡಿದ್ದೆ, ಹಾಗಾಗಿ ನಾನು ಏನೇನು ಸರ್ಕಸ್ ಮಾಡ್ತಾಯಿದ್ದೆ ನಿಮಗೆ ಗೊತ್ತಾಗಲಿಲ್ಲ. ಬಟ್ ಈಗ ರೇರ್ ಕ್ಯಾಮ್ರಲ್ಲಿದೆ, ಸೊ ನಾನೇನೇ ಸರ್ಕಸ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಾಣುತ್ತೆ. ಬಟ್ ರೋಡ್ ಕಾಣೋದಿಲ್ಲ, ಮ್ಯಾನೇಜ್ ಮಾಡ್ಕೊಳ್ಳಿ. ಹೆಂಗೆ ಗುರು ಬಂದಿದ್ದು ಹಂಗಂತನೇ ಮಾಡ್ತಾಯಿತ್ತು. ಓಕೆ, ದಾರಿ ಅಲ್ಲಿದೆ. ಫುಲ್ಲು ಕ್ರೇಜ್ ಆಗಿದೆ ಮಾತ್ರ ಇದು. ಅಯ್ಯಪ್ಪ, ಅದೊಂದು ಚೂರು ಕಷ್ಟ ಆಯಿತು ಪ್ಯಾಚು. ಗ್ಯಾರಂಟಿ ಹೇಳ್ತೀನಿ ಗುರು, ನಾನು ಪಲ್ಸರಲ್ಲಿ ಇದ್ದಿದ್ರೆ ಹಿಂಗೆಲ್ಲ ಓಡ್ಸೋಕ್ಕೆ ಆಗಲ್ಲ. ಅದು ಎಷ್ಟೆಲ್ಲ ತಗೊಳ್ಬಿಡ್ತಿತ್ತು ಕೆಳಗಡೆಗೆ. ಈ ಟೈಟ್ ಇರೋ ಗಾಡಿನೇ ಬ್ಯಾಕ್ ಪ್ಲೇಟ್ ಟಚ್ ಆಯ್ತೈತೆ ನೋಡಿ. ಅಂತ ಇದೆಯಲ್ಲ ಗೊತ್ತಿಲ್ಲ, ಎಷ್ಟು ಟೈಟ್ ಇದೆ ನೋಡಿ.
ಆರಾಮಾಗಿ ಹತ್ಕೊಂಡು ಹೋಗುತ್ತೆ, ಆರಾಮಾಗಿ. ಪೀಸ್ ಆಫ್ ಕೇಕ್. ಸೈಕಾಗಿದೆ ಮಾತ್ರ. ನಾನು 10 ಹೊಡಿತಾ ಏನಿದೆ ಮಗನೇ. ತುಂಬ ಖುಷಿ ಆಯ್ತು. ಎಷ್ಟು ಇದಾಯ್ತು ನಿಂದು ಲಾಗು ಅನ್ಕೋತೇವ. ಬೆಸ್ಟ್ ವ್ಲಾಗ್ ಏನೋ ಗೊತ್ತಿಲ್ಲ ನನಗೆ, ಬಟ್ ಒಳ್ಳೆ ಮಜಾ ಬಂತು ಮಾತ್ರ. ಅದು ಮಾತ್ರ 100% ಗ್ಯಾರಂಟಿ. ನನಗೆ ಮಜಾ ಬಂತು, ನಿಂಗೆ ಭಯ ಬಂತು. భయం భయం కేజీలో గ్రాములో కాదు, టన్నులో. ನೋಡಿ ಎಲ್ಲ ಕಸ ಮಾಡಿಟ್ಟಾರ್ದ ಅಪ್ಪ ನಮ್ಮ ಹತ್ರ. ನೀರು ಭರ್ಜರಿಯಾಗಿ ಬಂದೈತ. ಅಲ್ಲಿ ತನಕ ತಗೊಂಡೋಗೋದು ಬೇಡ, ನಮಗಾಗಕ್ಕಿಲ್ಲ. ಸೊ ಇವಾಗ ಇಲ್ಲಿ ಫೋಟೋ ತೆಗೆದಿದ್ದು ವಿಡಿಯೋ ಮಾಡಿದ್ದೆಲ್ಲ ಆಯಿತು. ಅದ್ಭುತವಾಗಿದೆ ಜಾಗ, ಪ್ರಶಾಂತವಾಗಿ ಶಾಂತಿಯಾಗಿದೆ. ಆದರೆ ಅಲ್ಲಲ್ಲಿ ನೀವು ಈ ಥರ ಪ್ಲ್ಯಾಸ್ಟಿಕ್ ಬಾಟ್ಲ್ಗಳು, ಪೇಪರ್ ಪ್ಲೇಟ್ಗಳು ನೋಡ್ಬೋದು. ಜನ ಎಲ್ಲ ಕಸ ಮಾಡಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ನಾಯಿ ಬಾಲ ಡೊಂಕೆ. ಯಾರು ಎಷ್ಟೇ ಕಸ ಮಾಡಿದ್ರು ನಾವು ಮಾತ್ರ ನೀಟಾಗಿರೋಣ. ನೀವು ಅಷ್ಟೇ, ಆದಷ್ಟು ನೀಟಾಗಿರಿ ಅಷ್ಟೇ ನಾನು ಬೇಡ್ಕೊಳ್ಳೋದು. ಬ್ಲಾಗ್ ನೋಡ್ತೀರಾ, ಮಜಾ ಮಾಡ್ತೀರಾ, ಜಾಗಕ್ಕೆ ಬರ್ತೀರಾ, ಮಜಾ ಮಾಡ್ತೀರಾ, ಓಕೆ ಫೈನ್, ಬಟ್ ಗಲೀಜು ಮಾಡಬೇಡ್ರಿ. ಸರಿ ಗೆಳೆಯರೆ, ಇನ್ನೇನಿಲ್ಲ ವ್ಲಾಗ್ ಮಾಡೋದು. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮ್ಯೂಸಿಕ್ ಇಲ್ಲದೆ ಇರೋ ರಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೇನು ಸಿಗೋದಿಲ್ಲ ಅಂಥದ್ದು, ಬಟ್ ನಾನು ಪ್ರತಿ ಸಲ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗಾಗಿ ಇದೇ ರೀತಿ ಒಳ್ಳೊಳ್ಳೆ ಅದ್ಭುತವಾದ ರಾ ವೀಡಿಯೋಸ್ ಕೊಡ್ತಾಯಿರ್ತೀನಿ. ಯಾಕೆಂದರೆ ನನಗೆ ರಾ ವೀಡಿಯೋಲ್ಲಿ ಒಂಚೂರು ಮಜಾ ಬರ್ತಾಯಿದೆ. ಸೊ ಹಾಗಾಗಿ ರಾ ವೀಡಿಯೋಸ್ ಕೊಡ್ತಾಯಿದ್ದೀನಿ. ಬಟ್ ನಿಮಗೂ ಮಜಾ ಬರುತ್ತೆ ಅಂತ ಭಾವಿಸ್ತೀನಿ. ಅದಕ್ಕೆ ಯಾವುದೇ ರೀತಿ ಫೀಡ್ಬ್ಯಾಕ್ ಇದ್ದರೂ, ನಿಮ್ಗೆ ಇಷ್ಟ ಆಗಿದ್ರು ಇಷ್ಟ ಆಗದೇ ಇದ್ದರೂ ಕಮೆಂಟ್ನಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ನಾನು ಅದು ಮಾಡಿಕೊಂಡು ನಿಮಗೆ ಅದ್ಭುತವಾದ ವೀಡಿಯೋನ ಪ್ರೆಸೆಂಟ್ ಮಾಡೋದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೆ ಸೋಮವಾರ 6 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ನಗುನ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ.